ಎಲ್ಲರಿಗೂ ನಮಸ್ಕಾರ. ಸೆಕೆಂಡ್ ಟೆಸ್ಟ್ ಮ್ಯಾಚ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ, ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್, ಡೇ ನೈಟ್ ಟೆಸ್ಟ್ ಮ್ಯಾಚ್, ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಮ್ಯಾಚ್. ಇವಾಗ ಟೆಸ್ಟ್ ಮ್ಯಾಚ್ ನಂಬರ್ ಬಂದ್ಬಿಟ್ಟು 2568. ಮ್ಯಾಚ್ ಸ್ಟಾರ್ಟ್ ಆಗೋ ಟೈಮು 2:30 ಮತ್ತು ಲಂಚ್ ಬ್ರೇಕು 5 ಗಂಟೆಯಿಂದ 5:40. ಟೀ ಬ್ರೇಕ್ ಬಂದ್ಬಿಟ್ಟು 7:40 8 ಗಂಟೆ ಮತ್ತು ಕ್ಲೋಸ್ ಆಗೋದು 11 ಗಂಟೆ ಇಲ್ಲ 10:30. ಮತ್ತು ಇವಾಗ ಲಾಸ್ಟ್ ಟೈಮ್ ನಮ್ಮ ಇಂಡಿಯಾದವರು ಆಡಿದ್ರು ತಾನೆ ಟೆಸ್ಟ್ ಮ್ಯಾಚು, ಆವಾಗ 36ಗೆ ಅಲೌಟ್ ಆಗಿದ್ರು. ನಮ್ಮ ಸ್ಟಾರ್ಕು ಹೊಸ ಬಾಲಲ್ಲಿ ಭಯಂಕರ ಪರ್ಫಾರ್ಮೆನ್ಸ್ ಕೊಟ್ಟರು. ಎಷ್ಟು ನಮ್ಮ ಪೃಥ್ವಿ ಶಾ ಅಣ್ಣ ಮತ್ತು KL ರಾಹುಲ್ ಅಣ್ಣ ಡಕ್ಔಟ್ ಆಗಿ ಹೋಗಿದ್ರು. ಮತ್ತು ನಮ್ಮ ಕೊಹ್ಲಿಯವರು ದ ಕಿಂಗ್ ಅಂತ ಬಂದು ಆ ಮ್ಯಾಚಲ್ಲಿ ಪ್ರೂವ್ ಮಾಡಿದ್ರು. 140+ ಏನೋ ರನ್ಸ್ ಹೊಡೆದ್ರು. ನಮ್ಮ ಫಸ್ಟ್ ಮ್ಯಾಚಲ್ಲಿ ಬುಮ್ರಾದವರು ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ರು ಟ್ರಾವಿಸ್ ಹೆಡ್ ಅವರಿಗೆ. ಅವ್ರು ವಿಕೆಟ್ ತಗೊಂಡೋಗಾಗ ಹೆಂಗೆ ಕಿಡ್ಸಿದ್ರೆ ಹೇಳಿ ನಮ್ಮ ಕಿಂಗ್ ಅವರು ಮತ್ತು ಬುಮ್ರಾದವರು. ಬುಮ್ರಾ ಪ್ರೈಮಲ್ಲಿ ಇದ್ದಾರೆ. ಇವಾಗ ಸೆಕೆಂಡ್ ಟೆಸ್ಟ್ ಮ್ಯಾಚ್ ಕೂಡ ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ ನೋಡಿ ಬ್ಯಾಟ್ಸ್ಮನ್ಗಳಿಗೆ. ಹಂಗಿಂಗೆ ಡ್ಯಾನ್ಸ್ ಆಡಬಾರ್ದು. ಈ ಮ್ಯಾಚ್ ಒಳ್ಳೆ ಬೌನ್ಸ್ ಸಿಗುತ್ತೆ ಈ ಆಡಲಿನಲ್ಲಿ. ಮೋಸ್ಟ್ ಪ್ರಾಬ್ಲಿ ಹೆಲ್ಮೆಟ್ಗೆ ಹೊಡೆಯೋದು ಇಲ್ಲ ಬಾಡಿಗೆ ಅಟ್ಯಾಕ್ ಮಾಡೋದು ಎಲ್ಲ ಟ್ರೈ ಮಾಡ್ತಾರೆ. ಆಸ್ಟ್ರೇಲಿಯನ್ ಬೌಲರ್ಸು ತುಂಬ ಟ್ರೈ ಮಾಡ್ತಾರೆ. ನಮ್ಮ ಇಂಡಿಯನ್ ಬೌಲರ್ಸು ಸಿರಾಜನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರು ಇಂಟರ್ವ್ಯೂದಲ್ಲಿ. ಬೌನ್ಸ್ ಜಾಸ್ತಿ ಸಿಕ್ಕಿದಾಗ ಹೆಲ್ಮೆಟ್ ಹೊಡಿಬೇಕು ಅನಿಸುತ್ತೆ, ಬಾಡಿಗೆ ಹೊಡಿಬೇಕು ಅನಿಸುತ್ತೆ ಎಲ್ಲ. ಪಿಂಕ್ ಬಾಲು ತುಂಬ ಸ್ಕಿಡ್ ಆಗುತ್ತೆ, ಬೇಗ ಹಳೆ ಬಾಲ್ ಆಗಲ್ಲ. ಅದು ರೆಡ್ ಬಾಲ್ ಥರ ಅಟ್ಲೀಸ್ಟ್ ಒಂದು 45 ಓವರ್ಸ್ 50 ಓವರ್ಸ್ ಬರೋವರೆಗೂ ಇನ್ನೂ ಬಾಲ್ ಮೂವ್ ಆಗ್ತಾನೆ ಇರುತ್ತೆ. ಮತ್ತು ಇಲ್ಲಿ ನೋಡಿ, ಈ ಥರ ಕ್ಲೈಮೇಟ್ಗೆ, ಈ ಥರ ವೆದರ್ಗೆ ಪಿಂಕ್ ಬಾಲಲ್ಲಿ ಆಡಿದ್ರೆ ಮಜಾ ಅಂದರೆ ಮಜಾ. ಅಪ್ಪಿ ತಪ್ಪಿ ಕೈ ಕಾಲಿಗೆ ಬಿದ್ದರೆ ಹಂಗೇ ನೋವುತ್ತೆ. ಇವಾಗ 2019 ಹೋದಾಗ ಇದು ನಮ್ಮ ಸ್ಕ್ವಾಡ್ ಇತ್ತು ಪಿಂಕ್ ಬಾಲ್ ಟೆಸ್ಟ್ ಮ್ಯಾಚ್ ಆಡಬೇಕಾದ್ರೆ. ಪೂಜಾರ್ ಅವರಿದ್ದರು, ಕೊಹ್ಲಿದವರಿದ್ದರು, ರಹಾನೆದವರಿದ್ದರು, ವಿಹಾರಿದವರಿದ್ದರು, ಮತ್ತು ರಿಧಿಮನ್ ಸಹಾದವರಿದ್ದರು, ಅಶ್ವಿನ್ ಅವರಿದ್ದರು, ಮತ್ತು ಉಮೇಶ್ ಯಾದವ್, ಮತ್ತು ನಮ್ಮ ಶಮಿ ಅಣ್ಣ, ಮತ್ತು ಬುಮ್ರವರಿದ್ದರು. ಅದು ಈ ಮ್ಯಾಚಲ್ಲಿ ನಮ್ಮ ಇಂಡಿಯಾದವ್ರು 30 ಆಲ್ಔಟ್ ಆಗಿದ್ದು. ಅದೇ ಲಾಸ್ಟ್ ಟೈಮ್ ಆಡಿದಾಗ ನಮ್ಮ ಇಂಡಿಯಾದವ್ರು ಫಸ್ಟ್ ಇನ್ನಿಂಗ್ಸಲ್ಲಿ 244 ಹೊಡೆದಿದ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ ನಮ್ಮ ಜೋಸ್ ಟಕ ಅಂತ ವಿಕೆಟ್ ಎತ್ಬಿಟ್ರು. ಸೆಕೆಂಡ್ ಇನ್ನಿಂಗ್ಸಲ್ಲಿ 30 ಹೊಡೆದ್ರು. ಆಸ್ಟ್ರೇಲಿಯಾ ಫಸ್ಟ್ ಇನ್ನಿಂಗ್ಸಲ್ಲಿ 191, ಸೆಕೆಂಡ್ ಇನ್ನಿಂಗ್ಸ್ ಅವರೇ ವಿನ್ ಆಗಿ ಹೋದ್ರು ಮ್ಯಾಚ್ ಅದು. ಹೆಡ್ ಟು ಹೆಡ್ ನೋಡೋದಾದರೆ ಆಸ್ಟ್ರೇಲಿಯಾ 3 ಗೆದ್ದಿದ್ದಾರೆ, ಇಂಡಿಯಾದವರು 5 ಗೆದ್ದಿದ್ದಾರೆ. ಮತ್ತು ಪಿಚ್ಚು ಫಾಸ್ಟ್ ಬೌಲಿಂಗ್ ಚೆನ್ನಾಗಿರುತ್ತೆ, ಮತ್ತು ಪೇಸರ್ಸ್ನ ಹಾಕೊತಾರೆ ಚೆನ್ನಾಗಿ. ಸ್ಪಿನ್ನರ್ಸ್ ಯಾರೋ ಒಬ್ಬರು ಇಬ್ಬರು ಇರ್ಬೋದು. ಇವಾಗ ಸ್ಟಾಟ್ಸ್ ನೋಡೋದಾದ್ರೆ ಆವರೇಜ್ 287 ನೋಡಿದ್ದಾರೆ. ಟೋಟಲ್ ವಿಕೆಟ್ಸ್ ಬೈ ಪೇಸರ್ಸ್ 144, ಸ್ಪಿನ್ನರ್ಸ್ ಬರೀ 24. ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಬೇಕು. ಬ್ಯಾಟಿಂಗ್ ತೊಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಸೆಕೆಂಡ್ ಬ್ಯಾಟಿಂಗ್ ಯಾರು ಮಾಡಿದ್ರು ತುಂಬ ಕಷ್ಟ ಇರುತ್ತೆ ಅವರಿಗೆ. ಫಸ್ಟ್ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತೊಗೊಬೇಕು ನಾವು. ಇವಾಗ ಬ್ಯಾಟಿಂಗ್ ಕಡೆ ಬಂದರೆ ನಮ್ಮ ಕಿಂಗ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆ ಗ್ರೌಂಡ್ನಲ್ಲಿ. ಮತ್ತು ಮಾರ್ಕಸ್ ಲಬುಷೇನ್ ಮತ್ತು ಉಸ್ಮಾನ್ ಖವಾಜಾ ಕೂಡ ಅದ್ರಲ್ಲಿ ಚೆನ್ನಾಗಿ ಆಡಿದ್ದಾರೆ. ಬೌಲರ್ಸ್ ಕಡೆ ಬಂದರೆ ಜೋಸ್ ಹಜಲ್ವುಡ್, ರವಿಚಂದ್ರನ್ ಅಶ್ವಿನ್ ಮತ್ತು ಸ್ಕಾಟ್ ಬೋಲ್ಯಾಂಡ್ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಆ ಗ್ರೌಂಡ್ನಲ್ಲಿ. ಇವಾಗ ಪ್ಲೇಯಿಂಗ್ ನೋಡೋದಾದರೆ ರಾಹುಲ್ ಮತ್ತು ಜೈಸ್ವಾಲ್ ಓಪನಿಂಗ್ ಮಾಡಬೇಕು. ಯಾಕಂದರೆ ಫಸ್ಟ್ ಟೆಸ್ಟ್ ಮ್ಯಾಚಲ್ಲಿ ಚೆನ್ನಾಗಿ ಆಡಿದ್ರು. ಮತ್ತು ಪ್ರೈಮ್ ಮಿನಿಸ್ಟರ್ ಎಕ್ಸೈ ಮೇಲೆ ಕೂಡ ಪ್ರಾಕ್ಟೀಸ್ ಮ್ಯಾಚಲ್ಲಿ ಅವಾಗ ಕೂಡ ಚೆನ್ನಾಗಿ ಆಡಿದ್ರು. ರಾಹುಲ್ ಅವರು ಆ ಮ್ಯಾಚ್ನಲ್ಲಿ ರಿಟೈರ್ಡ್ ಆಗಿದ್ರು, ಇಲ್ಲಾಂದರೆ ಡೆಫಿನೆಟ್ಲಿ 50 ಇಲ್ಲ 100 ಹೊಡಿತಾಯಿದ್ರು. ಮತ್ತು ನಮ್ಮ ಗಿಲ್ ಅವರು ಅವ್ರ ಜಾಗಕ್ಕೆ ಅವ್ರು ಬರ್ತಾರೆ, ಮತ್ತು ನಮ್ಮ ವಿರಾಟ್ ಅವ್ರ ಜಾಗದಲ್ಲಿ ಅವರೇ ಆಡ್ತಾರೆ. ಮತ್ತು ರೋಹಿತ್ ಅವ್ರದ್ದು ಸ್ವಲ್ಪ ಕನ್ಫ್ಯೂಷನ್ ಇದೆ ನನಗೆ. ಅವರು ಓಪನಿಂಗ್ ಆಡ್ತಾರಾ ಇಲ್ಲ 1 ಡೌನ್ ಆಡ್ತಾರಾ ಇಲ್ಲ ಅಂದರೆ 3 ಡೌನ್ ಆಡ್ತಾರಾ ಅಂದ್ಬಿಟ್ಟು. ನನಗೆ ಗೊತ್ತಿರೋ ಪ್ರಕಾರ ರೋಹಿತ್ ಶರ್ಮಾ ಅವರು ಮಿಡ್ಲ್ ಆರ್ಡರ್ ಆಡಬೇಕು, ಮತ್ತು ಪಂತನ ಆಡ್ತಾರೆ, ಮತ್ತು ನಿತೀಶ್ ಅವರು ಆಡ್ತಾರೆ. ಮತ್ತು ಇನ್ನೊಂದು ಏನಂದರೆ ಡೌಟು, ರಾಣನ ಆಡಿಸ್ತಾರಾ ಇಲ್ಲಾಂದರೆ ಆಕಾಶ್ದೀಪ್ನ ಆಡಿಸ್ತಾರಾ ಅಂದ್ಬಿಟ್ಟು. ಯಾಕಂದರೆ ಆಕಾಶ್ದೀಪ್ ಅವರು ಬಾಲ್ನ ಚೆನ್ನಾಗಿ ಮೂವ್ ಮಾಡ್ತಾರೆ. ಅವರು 135+ ಆಗ್ತಾರೆ, ಇವರು 140 ರೀಚ್ ಆಗ್ತಾರೆ. ಮೋಸ್ಟ್ ಪ್ರಾಬಬ್ಲಿ ನನಗೆ ಗೊತ್ತಿರೋ ಪ್ರಕಾರ ಆಕಾಶ್ನ ಆಡಿಸ್ಬೇಕು. ಯಾಕಂದರೆ ಪಿಂಕ್ ಬಾಲ್ ಆಗೋದ್ರಿಂದ ಬಾಲ್ನ ರೆಡ್ ಬಾಲಲ್ಲೇ ಚೆನ್ನಾಗಿ ಮೂವ್ ಮಾಡ್ತಾರೆ ಇವರು. ಪಿಂಕ್ ಬಾಲಲ್ಲಿ ಇನ್ನೂ ಹೆಂಗೆ ಮೂವ್ ಮಾಡ್ಬೋದು ಹೇಳಿ, ಒಳ್ಳೆ ಸ್ವಿಂಗ್ ಮಾಡ್ತಾರೆ ಮತ್ತು ಆಕಾಶ್ದೀಪ್ ಅವರು. ಮತ್ತು ಸಿರಾಜ್ ಅವರು ಗೊತ್ತಾನೆ ಹೆಂಗೆ ಸ್ವಿಂಗ್ ಮಾಡ್ತಾರೆ ಅಂದ್ಬಿಟ್ಟು. ಮತ್ತು ನಮ್ಮ ಜಸ್ಪ್ರೀತ್ ಬುಮ್ರಾ ಡ್ಯಾನ್ಸ್ ಮಾಡಿಸ್ತಾರೆ. ನೋಡೋಣ ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ನೋಡೋಣ ಆ ಮ್ಯಾಚಲ್ಲಿ.